ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ. ನಾನು ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟು ಹಾಕ್ಯಂತೀನಿ ನೋಡಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಹಿಟ್ಟು ಹಾಕ್ತೀನಿ. ನೋಡಿ, ಒಂದು 3 ಕಪ್ ಹಿಟ್ಟು ಹಾಕಿನಿ. ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಗೆ ಈರುಳ್ಳಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿಗೆ ಹಾಕ್ತೀನಿ ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ 1 ಸ್ಪೂನು ಉಪ್ಪು ಹಾಕ್ತೀನಿ ನೋಡಿ. ಮಿಕ್ಸ್ ಮಾಡ್ತೀನಿ ಎಲ್ಲನೂ. ನೀರು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ, ನೀರು ಕಾಸ್ಕೊಂಡಿದ್ದೀನಿ, ಅದು ಹಾಕ್ತೀನಿ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ನಾನು ಪೇಪರ್ ತಗೊಂಡಿದ್ದೀನಿ ನೋಡಿ, ಅದ್ರ ಮ್ಯಾಗ ತಗ್ತೀನಿ ನಾನು. ಕೆಳಗಡೆ ಎಣ್ಣೆ ಹಾಕ್ತೀನಿ. ನೋಡಿ, ಈ ರೀತಿ ಎಣ್ಣೆ ಹಾಕಿ ತಟ್ತಾ ಇದ್ದೀನಿ ನೋಡಿ. ನೋಡಿ, ಇವಾಗ ತಟ್ಟಿದ್ದಾಗಿದೆ. ನಾನು ಹಂಚಿಗೆ ಬಿಸಿಟ್ಕೊಂಡಿದ್ದೀನಿ, ಹಂಚಿಗೆ ಹಾಕ್ತೀನಿ ಇವಾಗ ಹಾಕ್ತೀನಿ ನೋಡಿ. ಹಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲ್ಗಡೆ. ನೋಡಿ, ಇವಾಗ ಸುಟ್ಟಿದೆ, ತೆಗಿತೀನಿ ನೋಡಿ. ನೋಡಿ, ಈಗ ಆಗಿದೆ, ತೆಗಿತೀನಿ. ಚೆನ್ನಾಗಿ ಸುಟ್ಟಿದೆ. ಇವಾಗ ಇನ್ನೊಂದು ಹಾಕ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಬೇಕು ಹಂಗೆ ಮೇಲ್ಗಡೆ. ನೋಡಿ, ಆಗಿದೆ ಇದು. ಒಂದು ತಟ್ಟೆ ತಗೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ ನೋಡಿ ಅಕ್ಕಿ ರೊಟ್ಟಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಾನಿನ್ನು ಬೇಳೆ ಸಾರು ಇಟ್ಟಿನಿ, ಗಟ್ಟಿ ಮಾಡೀನಿ ಬೇಳೆ ಸಾರನ್ನು.
ನೀವು ಬೇಕಾದ್ರೆ ಯಾವ ಕ್ಯಾಪ್ಸಿಕಮ್ ಪಲ್ಯ ಅದು ಏನಾದರೂ ಮಾಡ್ಕೋಬೋದು ನೋಡಿ. ಅಕ್ಕಿ ರೊಟ್ಟಿ ರೆಡಿಯಾಗಿದೆ, ಮಸಾಲ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಹಂಗೆ ಬೇಕಾದ್ರೆ ತಿನ್ಕೋಬೋದು. ಇದ್ರಾಗ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿರ್ತಲ್ಲ, ಹಂಗೆನ ತಿನ್ಬೋದು ನೋಡಿ.